ಆರೋಗ್ಯ ಗುಣ ಇರುವಂತಹ ತುಳಸಿ ಕಷಾಯನ ಸರಿಯಾದ ಪದ್ಧತಿಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಒಂದು ಅರ್ಧ ಹಿಡಿಯಷ್ಟು ತುಳಸಿ ಎಲೆಗಳನ್ನ ತಗೊಬನ್ನಿ. ಕಡ್ಡಿ ಎಲ್ಲನೂ ಹಾಕೋಬಾರ್ದು. ನೋಡಿ, ಎಲೆಗಳನ್ನ ಮಾತ್ರ ತಗೋಬೇಕು. ಎಲೆಗಳು ಒಂದು ಅರ್ಧ ಹಿಡಿ ಆದ್ರೆ ಸಾಕು. ಒಬ್ಬರಿಗೆ ಒಂದು 15ರಿಂದ 20 ಎಲೆ ಬೇಕಾಗುತ್ತೆ. ಮನೆಯಲ್ಲಿ ಬೆಳೆದಿರುವಂತಹ ತುಳಸಿ ಆಗಿದ್ರೆ ಒಳ್ಳೆ ನೀರಲ್ಲಿ 1-2 ಸಲ ತೊಳ್ಕೊಳ್ಳಿ, ಸಾಕಾಗುತ್ತೆ. ಹೊರಗಡೆಯಿಂದ ತಗೊಬಂದಿರುವಂತಹ ತುಳಸಿ ಆದ್ರೆ ಮೊದಲು ಹುಣಸೆ ಹಣ್ಣಿನ ನೀರಿನಲ್ಲಿ 10 ನಿಮಿಷ ನೆನೆಸಬೇಕು. ನಂತರ ಶುದ್ಧವಾಗಿರೋ ನೀರಲ್ಲಿ ತೊಳಿಬೇಕು. ಕಷಾಯ ಮಾಡಲು ಒಂದು ಸ್ಟೀಲ್ ಪಾತ್ರೆ ಅಥವಾ ಮಣ್ಣಿನ ಮಡಿಕೆ ಇಟ್ಕೊಳ್ಳಿ. ಅಲ್ಯೂಮಿನಿಯಂ, ನಾನ್ ಸ್ಟಿಕ್ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. 1 ಗ್ಲಾಸ್ ಅಷ್ಟು ಅಂದ್ರೆ 150ರಿಂದ 200 ml ಅಷ್ಟು ಶುದ್ಧವಾದ ನೀರನ್ನ ಹಾಕೊಳ್ಳಿ. ನೀರನ್ನ ಕುದಿಯೋದಕ್ಕೆ ಇಡಿ. ನೀರು ಕುದಿ ಬರಬೇಕು. ನೀರು ಕುದಿ ಬಂದ್ಮೇಲೆ ತುಳಸಿ ಎಲೆಗಳನ್ನ ಅದಕ್ಕೆ ಹಾಕೋಬೇಕು. 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು, ನೆನಪಿರ್ಲಿ. ಒಂದು 3 ನಿಮಿಷ ಆದ್ಮೇಲೆ ನೋಡಿ ಈ ಕಲರ್ ಆಗುತ್ತೆ. 3 ನಿಮಿಷ ಆದ್ಮೇಲೆ ಸ್ಟವ್ನ ಆಫ್ ಮಾಡಿ ಸ್ಟೀಲ್ ಮುಚ್ಚಳನ ಮುಚ್ಚಿಡಿ. 5 ನಿಮಿಷ ಹಾಗೇ ಬಿಡಬೇಕು. 5 ನಿಮಿಷದ ನಂತರ ಮುಚ್ಚಳ ತೆಗಿರಿ. ನೋಡಿ, ಕಷಾಯ ರೆಡಿ ಆಗಿದೆ. ಇದನ್ನ ಸ್ಟೀಲ್ ಫಿಲ್ಟರ್ನ ಸಹಾಯದಿಂದ ಶೋಧಿಸ್ಕೊಳ್ಳಿ. ಅಷ್ಟೇ. ಕೆಮ್ಮು, ಶೀತ, ಜ್ವರ, ಕಫ ಕಡಿಮೆ ಮಾಡುವಂತಹ ಇಮ್ಯುನಿಟಿ ಬೂಸ್ಟರ್ ತುಳಸಿ ಕಷಾಯ ರೆಡಿ ಆಗುತ್ತೆ. ಈ ಕಷಾಯನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು. ನಿಮಗೆ ಜ್ವರ, ಶೀತ, ಕೆಮ್ಮು ಏನಾರು ಆಗಿದ್ದಾಗ 2 ಟೈಮ್ ಕುಡಿಬಹುದು, ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಲಿ.